ಇಲ್ಲಿ ಯಾಕೆ ಕರ್ಕೊಂಬಂದ ಅವನು, ಇಲ್ಲಿ ಏನು ನಡೀತು ಸರ್? ಈಗ ಇದು ನಮ್ಮ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವಂಥ ಈ ಸ್ಥಳ ಏನಿದೆ, ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವಂಥ ರಾಯನಾಳ್ ಬ್ರಿಡ್ಜ್ ಅಂಡರ್ ಪಾಸ್ ಹತ್ತಿರ ಇರುವಂಥದ್ದು. ಇಲ್ಲಿ ತಾವು ಗಮನಿಸಿದಂಗೆ ಇಲ್ಲೊಂದು 2 ಅಬಾಂಡನ್ ಬಿಲ್ಡಿಂಗ್ ಇದ್ದಾವೆ. ನಾನು ಈ ಅಬಾಂಡನ್ ಬಿಲ್ಡಿಂಗ್ಗಳ ಸುತ್ತಮುತ್ತ ಬಿಲ್ಡಿಂಗ್ಗಳಲ್ಲಿ ವಾಸ ಮಾಡ್ತಾಯಿದ್ದೆ ಅಂತಂದು ನಮಗೆ ವಿಚಾರಣೆಯಲ್ಲಿ ಹೇಳ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ಸಂಬಂಧಪಟ್ಟಂಥ ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡುವಂಥದ್ದು, ಏನಾದರೂ ಆಧಾರ್ ಕಾರ್ಡು, ಪಾಸ್ಬುಕ್ಕು, ATM ಕಾರ್ಡು, ಮೊಬೈಲು ಆ ಥರದ್ದು ಏನಾದರೂ ಇರಬಹುದು ಅನ್ನೋ ಕಾರಣಕ್ಕೆ ಇದನ್ನು ತೋರಿಸ್ಲಿಕ್ಕೆ ಕರ್ಕೊಂಬಂದಾಗ ಅವನು ಏಕಾಏಕಿ ಇಲ್ಲಿಂದ ತಪ್ಪಿಸ್ಕೊಂಡು ಈ ಒಂದು ಖಾಲಿ ಜಾಗ ಏನಿದೆ ಇಲ್ಲಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂತೆ. ಆಗ ನಮ್ಮ ಅಧಿಕಾರಿಗಳು ಅವನ್ನ ಏರ್ ಫೈರ್ ಮಾಡಿ ಪ್ರಿವೆಂಟ್ ಮಾಡಿದ್ದಾರೆ. ಅದಕ್ಕೂ ನಿಲ್ಲದೇ ಇದ್ದಾಗ ಅವನ ಮೇಲೆ ಫೈರ್ ಮಾಡಿ ಅವನ್ನ ವಶಕ್ಕೆ ತೊಗೊಂಡಿದ್ದಾರೆ. ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟ್ರು ಮತ್ತು ಇನ್ಸ್ಪೆಕ್ಟ್ರು ಅವರ ನೇತೃತ್ವದ ತಂಡ ಅವನಿಗಿಲ್ಲಿ ಹೆಚ್ಚುವರಿ ವಿಚಾರಣೆಗಾಗಿ ಕರ್ಕೊಂಡ್ಬಂದಿತ್ತು. ಅಂದರೆ ಇವಾಗ ಅವನು ಇಂಟ್ರಾಗೇಷನಲ್ಲಿ ಅವನು ಹೆಚ್ಚು ಡೀಟೇಲ್ಸು ಅಬೌಟ್ ಹಿಮ್ಸೆಲ್ಫ್ ಹೇಳಿಲ್ಲ. ಅಂದರೆ ಒಂದು ಹೆಸರು, ಊರು ಅಷ್ಟೇ ಹೇಳಿದ್ದಾನೆ. ಆಧಾರ್ ಕಾರ್ಡು ಅಥವಾ ಬೇರೆ ಯಾವುದಾದ್ರೂ ಸಿಕ್ಕರೆ ನಮಗೆ ಒಂದು ಐಡೆಂಟಿಟಿ, ಒಂದು ಎಲ್ಲಿಗೆ ಬಿಲಾಂಗ್ ಆಗ್ತಾನೆ ಅದೆಲ್ಲ ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಇಟ್ಟಿರ್ಬೋದು ಅನ್ನೋ ಒಂದು ಊಹೆ ಮೇಲೆ ಅವನ್ನ ಕರ್ಕೊಂಬಂದಂಥ ಸಂದರ್ಭದಲ್ಲಿ ಘಟನೆ ನಡೆದಿದೆ. ಅವನು ಇಲ್ಲಿ ಓಡ್ತಾ ಹೋದ ಸರ್? ಇಲ್ಲಿ ಬಂದು ಗಾಡಿ ಇವಾಗ ಏನು ನಿಂತಿದ್ದೀವಿ, ಇಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಸ್ವಲ್ಪ ಮುಂದೆ ಗಾಡಿ ನಿಲ್ಲಿಸ್ಕೊಂಡು ಅವನ್ನ ಇಳಿಸಿ ಆ ಕಡೆ 1-2 ಬಿಲ್ಡಿಂಗ್ ಇದ್ದಾವೆ. ಮತ್ತು ಈ ಏರಿಯಾದಷ್ಟು ನಮ್ಮ ಸ್ಥಳೀಯ ಅಧಿಕಾರಿಗಳಿಗೂ ಕೂಡ ಅಂದಾಜಿಲ್ಲ. ಸೊ ಆ ಸಂದರ್ಭದಲ್ಲಿ ಬಂದ್ಬಿಟ್ಟು ಯಾವುದು ಖಾಲಿ ಬಿಲ್ಡಿಂಗ್ ಅಂತ ನೋಡಲಿಕ್ಕೆ ಮುಂದೆ ಕರ್ಕೊಂಬಂದು ನಿಲ್ಲಿಸ್ಕೊಂಡು ಆಮೇಲೆ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಹೋಗಿದ್ದಾನೆ. ಆ ಕಡೆ ಹೋದಾಗ ಏಕಾಏಕಿ ಕಿತ್ಕೊಂಡು ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅವನು ಈ ಥರ ಗಂಭೀರ ಪ್ರಕರಣದ ಆರೋಪಿಯಾಗಿರೋದ್ರಿಂದ ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಹೆಚ್ಚುವರಿ ಹಲ್ಲೆ ಮಾಡುವಂಥದ್ದನ್ನು ತಡೀಲಿಕ್ಕಾಗಿ ಏರ್ ಫೈರ್ ಮಾಡಿ ಅವನಿಗೆ ವಾರ್ನ್ ಮಾಡಿದಾಗ ಕೂಡ ಅವನು ಬಗ್ಗಿಲ್ಲ. ನಂತರದಲ್ಲಿ ಅವನ ಮೇಲೆ 2 ರೌಂಡ್ ಫೈರ್ ಮಾಡಿಬಿಟ್ಟು ಅವನ್ನ ವಶಕ್ಕೆ ತೊಗೊಂಡಿದ್ದಾರೆ. ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಹಾಸ್ಪಿಟ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಡಾಟ್ ಡೆಡ್ ಅಂತ ಡಿಕ್ಲೇರ್. ಈ ಸ್ಪಾಟಿಗೆ ಏನು ಕೇಳ್ಕೊಂಡು ಸರ್, ಇಲ್ಲಿ ಅವನು ಇಂಟ್ರಾಗೇಷನ್ ಮಾಡಿದಾಗ ಅವನ ಹೆಸರು ಮತ್ತು ಅವನ ಏಜ್ ಎಷ್ಟು ಅಂತ ಎಷ್ಟೇ ಡೀಟೇಲ್ಸ್ ಹೇಳ್ತಾನೆ. ಅದಕ್ಕೆ ಪೂರಕವಾಗಿ ಇವಾಗ ಅವನೊಂದು ಹೆಸರು ಹೇಳ್ತಾನೆ, ನಂದು ABC ನನ್ನ ಹೆಸರು ಅಂತ ಹೇಳ್ತಾನೆ. ABC ಹೆಸರು ಅಂತಂತ ಅಸರ್ಟೈನ್ ಮಾಡ್ಲಿಕ್ಕೆ ನಮಗೇನಾದರೂ ದಾಖಲಾತಿಗಳು ಬೇಕಲ್ಲ. ಸೊ ಹಂಗಾಗಿ ಅವನು ಎಲ್ಲಿ ಜನರಲಿ ವಾಸ ಮಾಡ್ತಿದ್ದ ಅಂತಂದರೆ ಇಲ್ಲಿ ನಾನು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮಲ್ಕೋತಾ ಇದ್ದೆ ಅಂತಂದೆಲ್ಲ ಹೇಳ್ತಾನೆ. ಆ ಸಂದರ್ಭದಲ್ಲಿ ಅವನ್ನ ತೋರಿಸ್ಲಿಕ್ಕೆ ಅಂತ ಕರ್ಕೊಂಬಂದಿದ್ದ. ಅಲ್ಲಿ ನಮಗೇನಾದರೂ ಆಧಾರ್ ಕಾರ್ಡು ಅಥವಾ ಒಂದೇನಾದರೂ ಅಕೌಂಟು ಡೀಟೇಲ್ಸು ಅಥವಾ ಫೋನ್ ನಂಬರು ಏನಾದರೂ ಒಂದು ಡೀಟೇಲ್ಸ್ ಸಿಗ್ಬೋದು ಅನ್ನೋ ಕಾರಣಕ್ಕೆ ಇಲ್ಲಿ ಬಂದಾಗ ಈ ಘಟನೆ ನಡೆದಿದೆ. ಕುಟುಂಬದವ್ರು ಯಾರಾದರೂ ಬಂದಿದ್ದಾರಾ? ಸದ್ಯಕ್ಕೆ ಯಾರೂ ಬಂದಿಲ್ಲ. ಅವನು ನಮಗೆ ನಿನ್ನೆ ಇಂಟ್ರಾಗೇಷನಲ್ಲಿ ಹೇಳಿದ ಮಾಹಿತಿ ಕೂಡ ಸುಮಾರು 10-12 ವರ್ಷದಿಂದ ಅವನು ಪಟ್ನಾ ಬಿಹಾರ್ಗೆ ಬಿಲಾಂಗ್ ಆಗಿದ್ರು ಕೂಡ ಅವನು ಅಲ್ಲಿಂದ ಹೊರಗಡೆ ಜಾಸ್ತಿ ಬೇರೆ ಕಡೆನೇ ಓಡಾಡ್ಕೊಂಡಿದ್ದಾನೆ ಅಂತ. ಹುಬ್ಳಿ ಧಾರವಾಡಕ್ಕೆ ಕೂಡ ಒಂದು 2-3 ತಿಂಗಳ ಕೆಳಗೆ ಬಂದಿದ್ದೆ. ಔಟ್ಸ್ಕರ್ಟ್ಸಲ್ಲಿ ಯಾವಾದರೂ ಮೇನ್ಯಲ್ ಲೇಬರ್ಸು ಈ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಇಂಥ ಕಡೆ ಹೋಗಿ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಆಮೇಲೆ ಕೆಲವು ಹೋಟ್ಲುಗಳಲ್ಲಿ ಇಲ್ಲಿ ಹೋಗಿ ಡಾಬಾ ಗೀಬಾ ಟೈಪ್ ಇರ್ತಾವಲ್ಲ ಅಂಥ ಕಡೆ ಕೆಲಸ ಮಾಡ್ತೀನಿ. ಸೊ ಇವಾಗ ಒಂದು ಫೋಟೋ ಮತ್ತು ಡೀಟೇಲ್ಸ್ ಎಲ್ಲ ತೊಗೊಂಬಿಟ್ಟು ಎಲ್ಲೆಲ್ಲಿ ಅವ್ನು ಯಾರಾದರೂ ನೋಡಿದಾರಾ, ಅವ್ನು ಪರಿಚಯಸ್ಥರು ಯಾವ್ದಾದ್ರು ನಂಬರ್ ಇದೆಯಾ ಅಥವಾ ಪರಿಚಯಸ್ಥರು ಊರಿನವ್ರು ಯಾರಾದ್ರು ಇದ್ದಾರಾ ಅನ್ನೋಂಥದ್ದನ್ನು ಅಸರ್ಟೈನ್ ಮಾಡಲಿಕ್ಕೆ ಈಗಾಗಲೇ ನಮ್ಮ ತಂಡಗಳು ಆ್ಯಕ್ಟಿವೇಟ್. ಅವನು ಹೇಳಿದ್ರೆ ನಾನು ಒಬ್ಬನೇ ಇದ್ದೆ ಅಂತ ಹೇಳ್ತಾನೆ. ಸರ್, ಈಗ ಸಂಬಂಧಿಕರು ಸಿಗದೇ ಇದ್ದರೆ ಎಷ್ಟು ದಿನವರೆಗೂ ನೀವು ಬಾಡಿನ? ಸರ್, ಅದನ್ನು ನಾನು ಕೂಡ ಫೈಂಡ್ ಔಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಈ ರೀತಿ ಘಟನೆ ನಮಗೂ ಕೂಡ ಹೊಸ್ತು. ಹಂಗಾಗಿ ಅದು ಏನು ಕಾನೂನಲ್ಲಿ ಅವಕಾಶ ಇದೆ, ನಿಯಮಾವಳಿಗಳಲ್ಲಿ ಏನು ಹೇಳುತ್ತೆ ಅನ್ನೋಂಥದ್ದು ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ. ಹುಡುಗಿ ಬಾಡಿ ಇವಾಗ ಪೋಸ್ಟ್ ಮಾರ್ಟಮ್ ಆಗಿದೆ. ಎನಿ ಟೈಮ್ ಇವಾಗ ಹಸ್ತಾಂತರದಿಂದ 5-10 ನಿಮಿಷದಲ್ಲಿ ಮಾಡ್ತಾರೆ ಅಂತ ಸುದ್ದಿ. ಸರಿ.